ನಮಸ್ಕಾರ. ನೋಡಿ, ಈ ತಾಯಿ ದರ್ಶನ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು. ಈ ತಾಯಿ ದರ್ಶನ ಮಾಡಿದರೆ ಖಂಡಿತವಾಗ್ಲೂ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳೇ ನೀವು. ಖಂಡಿತವಾಗ್ಲೂ ಸಾಲ ನೀವು ಮಾಡೋದೇ ಇಲ್ಲ, ಸಾಲ ಯಾರಿಗೂ ಕೇಳೋದೇ ಇಲ್ಲ, ಯಾರ ಹತ್ರನೂ ಸಾಲ ಇಸ್ಕೊಂಬರಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರಿಸ್ತಾಳೆ ಈ ಮಹಾತಾಯಿ. ಈ ಒಂದು ತಾಯಿ ದರ್ಶನ ಮಾಡಿದರೆ ಖಂಡಿತವಾಗ್ಲೂ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳೇ ನೀವು. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರಿಸ್ತಾಳೆ ಈ ಒಂದು ತಾಯಿ. ಯಾರಪ್ಪ ಈ ತಾಯಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ 4 ಜನಕ್ಕೆ. ನೀವೊಬ್ಬರೇ ಹೋಗ್ಬಿಟ್ಟು ಸೀಕ್ರೆಟಾಗಿ ಪುಣ್ಯ ತೊಗೊಂಬರೋದಲ್ಲ. ನೀವೊಬ್ಬರೇ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗೋದಲ್ಲ. ನಿಮ್ಮ ಸಾಲುಗಳು ಮಾತ್ರ ತೀರಿಸ್ಕೊಂಡು ಸುಮ್ಮನೆ ಇರೋದಲ್ಲ, 4 ಜನಕ್ಕೂ ಗೊತ್ತಾಗಲಿ. ಇವತ್ತು ಕಲಿಯುಗದಲ್ಲಿ ಎಲ್ಲರಿಗೂ ಕಷ್ಟಗಳಿದ್ದಾವೆ. ಸೈಟ್ ತಗೊಬೇಕು, ದುಡ್ಡು ಬೇಕು, ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಬೇಕು, ಜಮೀನು ತಗೊಳಕ್ಕೆ ದುಡ್ಡು ಬೇಕು, ಮಕ್ಕಳ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಓದ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಗೌರ್ಮೆಂಟ್ ಸ್ಕೂಲುಗಳು ಇದಾವೆ ಬಿಡಿ, ಇಲ್ಲ ಅನ್ನಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋಲ್ವಲ್ಲ. ಗೌರ್ನಮೆಂಟು ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಬಂದಿದ್ದರು. ಜೊತೆಗೆ ಕನ್ನಡ ಮೀಡಿಯಮ್ಮು ಇದ್ದು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ಸ್ ಕೊಟ್ಟಿದ್ರೆ ಇವತ್ತು ಎಲ್ಲರೂ ಹೋಗಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾ ಇದ್ದರು ಅಲ್ವಾ. ಇದು ಯಾಕೆ ಪ್ರೈವೇಟ್ ಸ್ಕೂಲುಗಳೆಲ್ಲ ಬೆಳೀತಿದ್ದಾವೆ? ಒಂದು LKG UKG ಪ್ಲೇ ಹೋಮಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಲಕ್ಷಗಟ್ಟಲೆ ಫೀಸುಗಳು. ಮಕ್ಕಳು ಓದ್ಸೋಕ್ಕೆ ಲಕ್ಷಗಟ್ಟಲೆ ಫೀಸುಗಳು ಬೇಕು. ಹೈಯರ್ ಎಜುಕೇಷನ್ಸ್ ಮಾಡ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಬಂಗಾರಗಳು ಮಾಡ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಸ್ಕೂಟ್ರು, ಕಾರು, ಮೊಬೈಲು, ಲ್ಯಾಪ್ಟಾಪ್ಗಳು ತಗೊಳಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ನೋಡಿ, ದುಡ್ಡಿಲ್ಲ ಅಂದರೆ ಕಲಿಯುಗದಲ್ಲಿ ಆಟನೇ ಬಂದು ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗಳಿಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಕಾಯಿಲೆ ಕಸಾಲೆಗಳು ಬಂದರೆ ಡಾಕ್ಟ್ರ್ ಹತ್ರ ಹೋದರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ನೋಡಿ, ದುಡ್ಡು, ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಈ ಕಲಿಯುಗದಲ್ಲಿ ನಮ್ಮ ಹತ್ರ ಇರುತ್ತೋ ಮನೆ ಒಳಗಡೆ ಎಲ್ಲರೂ ಬೆಲೆ, ಸ್ಥಾನಮಾನ, ಗೌರವ ಕೊಡ್ತಾರೆ. ಹೊರಗಡೆ ಫ್ರೆಂಡ್ಸ್ ಆಗ್ಬೋದು, ಸಂಬಂಧಿಕರಾಗ್ಬೋದು, ಕೊಲೀಗ್ಸ್ಗಳಾಗ್ಬೋದು, ಕೆಲಸ ಮಾಡುವ ಉದ್ಯೋಗದಲ್ಲಿ ಕೊಲೀಗ್ಸ್ಗಳು ಸಹ ಉದ್ಯೋಗಿಗಳಾಗಿರ್ಬೋದು. 100ಕ್ಕೆ 80% ಇದೆ. ಆಸ್ತಿ ಅಂತಸ್ತು ಇದ್ದವ್ರಿಗೆ ಮಾತ್ರ ಬೆಲೆ ಮಾತಾಡಿಸೋದು. ಆ ಒಂದು ಕಾಲ ಬಂದುಬಿಟ್ಟಿದೆ. ಸ್ಟೇಟಸ್ ಅನ್ನೋ ಒಂದು ಕಾಲ ಬಂದುಬಿಟ್ಟಿದೆ. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು, ನಮ್ಮ ಕೊಲೀಗ್ಸು ಎಂತೆಂಥವರೋ ಇದ್ದರು, ಹೆಂಗಾದರೂ ನಾವಿನ್ನೂ ಬೆಳಿಲಿಲ್ಲಲ್ಲ ಅಂತ ದೇವ್ರಿಗೆ ಇಡೀ ಶಾಪ ಹಾಕ್ತಿರ್ತಾರೆ. ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ ದೇವ್ರ ಮೇಲೆ. ಎಷ್ಟು ಮಂತ್ರ, ಪೂಜೆ, ಪುನಸ್ಕಾರ, ಹೋಮ, ಯಾಗ, ಯಜ್ಞ, ಉರುಳು ಸೇವೆ, ಪಾದಯಾತ್ರೆ ಏನು ಮಾಡಿದರೂ ಆಗ್ತಾ ಇಲ್ಲ, ನಮ್ಮ ಜೀವನ ಇಷ್ಟೇ ಬಿಡು ಅಂತ ಇಡೀ ಶಾಪ ಹಾಕ್ತಾ ಇರ್ತಾರೆ. ಒಂದು 100ಕ್ಕೆ 30-40% ಆಫ್ ದಿ ಪೀಪಲ್ಸ್. ಖಂಡಿತವಾಗ್ಲೂ ಇದೆಲ್ಲ ಸತ್ಯ, ನೋಡ್ತಾ ಇರ್ತೀನಿ ನಾನು. ಈಗ ನಾವು ಜ್ಯೋತಿಷಿಗಳಾಗಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದಷ್ಟೇ. ಈ ಮಂತ್ರ ಹೇಳ್ಕೊಳ್ಳಿ, ಈ ಪೂಜೆ ಮಾಡ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳೋದಷ್ಟೇ ಜ್ಯೋತಿಷಿಗಳು ನಮ್ಮ ಡ್ಯೂಟಿ. ಇನ್ನು ಉಳಿದಿದ್ದು ದೇವರುಂಟು, ನೀವುಂಟು, ಮಂತ್ರ ಉಂಟು, ಅಷ್ಟೇ ಜ್ಯೋತಿಷಿಗಳ ಕೆಲಸ. ಯಾಕೆಂದರೆ ನಾವೇನು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಯಾವುದಪ್ಪ ಅದು ದೇವಸ್ಥಾನ? ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗೋದು. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ನಿಮ್ಮ ಸಾಲುಗಳು ತೀರುತ್ತೆ. ಯಾರ ಹತ್ರನೂ ಸಾಲ ಕೇಳಲ್ಲ, ಇನ್ನೊಬ್ಬರಿಗೆ ಕೈ ಚಾಚಲ್ಲ. ಸಾಲದಿಂದ ಮುಕ್ತ ಹೊಂದುತ್ತೀರಾ. ಈ ಒಂದು ಪವರ್ಫುಲ್ ದೇವಸ್ಥಾನ. ಈಗ ಹೇಳ್ತಾ ಇದ್ದೀವಲ್ಲ, ಜ್ಯೋತಿಷ್ಯಗಳಾಗಿ ನಾವು ನಮ್ಮ ಕೆಲಸ ಇನ್ನೇನು,
ಇನ್ನೇನು ಹೇಳ್ತೀವಿ ನಾವು ಜ್ಯೋತಿಷಿಗಳು? ಈ ಮಂತ್ರ ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ, ಅಷ್ಟೇ ತಾನೇ. ಇದೇ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗದರ್ಶನ ಅಂದರೆ ಇಷ್ಟೇ ಜ್ಯೋತಿಷ್ಯ, ಇನ್ನೇನಿಲ್ಲ. ಗ್ರಹಗತಿಗಳ ಆಧಾರವಾಗಿಟ್ಕೊಂಡು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಡಿಗ್ರಿ ವೈಸು, ಯಾವ ತಿಥಿ, ಯೋಗ, ಕರ್ಣಪಾದ, ಯಾವುದು ದಶ, ಯಾವುದು ಭುಕ್ತಿ, ಯಾವುದು ಅಂತರ್ಭುಕ್ತಿ ನಡೀತಿದೆ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ಇದೆ. ಫಸ್ಟ್ 3ರಲ್ಲೇ ಗೊತ್ತಾಗುತ್ತೆ, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೇ ಎಲ್ಲ ನೋಡಿದಾಗ ಗುರುಗಳಿಗೆ ಮತ್ತೆ ಏನು ಮಾಡಬೇಕು ಅದಕ್ಕೆ ಅಂತ ಕೇಳ್ತೀರಾ. ಅದಕ್ಕೆ ವಿಡಿಯೋ ಮಾಡ್ತಿರ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ನೋಡಿ, ಇಲ್ಲೇ ಇದೆ ಪರಿಹಾರ. ಇದೇ ಪರಿಹಾರಗಳು ನಾವು ಕೊಡೋದು, ಇಷ್ಟೇ, ಇನ್ನೇನಿಲ್ಲ. ಈ ದಶಾ, ಈ ಭುಕ್ತಿ ನಡೀತಿದೆ, ಈ ಟೈಮಿಂದ ಈ ಟೈಮ್ ಗುಡ್ ಟೈಮು, ಇನ್ನೂ ಎಫರ್ಟ್ ಹಾಕಿರಿ, ಇನ್ನೂ ಕಷ್ಟಪಡ್ರಿ, ಚೆನ್ನಾಗೆ ಏಳಿಗೆ ಅಭಿವೃದ್ಧಿ ಆಗ್ತೀರಾ. ನೋಡಿ, ಈ ಟೈಮಿಂದ ಈ ಟೈಮು ಬ್ಯಾಡ್ ಟೈಮು, ಹುಷಾರಾಗಿರಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಆರೋಗ್ಯದ ಮೇಲೆ ಗಮನ ಇಟ್ಕೊಳ್ಳಿ ಅಂತ ಹೇಳೋದು ಇಷ್ಟೇ ಜ್ಯೋತಿಷ್ಯ. ಸೊ ಹಾಗಾದರೆ ಗುರುಗಳಿಗೆ ಏನು ಮಾಡಬೇಕು ನಾವು? ಅಲ್ಲಿವರೆಗೂ ನಾವು ಹೆಂಗೆ ಉಸಿರಾಡಬೇಕು, ಹೆಂಗೆ ತಡ್ಕೊಬೇಕು ಅಂದರೆ ನೋಡಿರಿ, ಇದೇ ಪವರ್ಫುಲ್ ಪರಿಹಾರ. ಯಾವುದಪ್ಪ ಅದು? ದೇವಸ್ಥಾನ ಅಂದರೆ ಶ್ರೀ ವರಾಹಿ ಅಮ್ಮನವರ ದೇವಸ್ಥಾನ, ಶ್ರೀ ವರಾಹಿ ದೇವಿ ದೇವಸ್ಥಾನ ಶೃಂಗೇರಿಯಿಂದ 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೊಡ್ಡ ಹೊನ್ನೆ. ಹೋಗಿ ತಾಯಿನ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ. ನಮಸ್ಕಾರ.